ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಬಳಗೇರ. ಶಾಸಕ ಅಶೋಕ್ ಪಟ್ಟಣ್ ಇಂದು ತಮ್ಮ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ವೀರಭದ್ರೇಶ್ವರ ಏತ ನೀರಾವರಿ, ಬಸವೇಶ್ವರ ಏತ ನೀರಾವರಿ ಕುರಿತು ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡರು. ಬನ್ನಿ ವೀಕ್ಷಿಸೋಣ. ನಾವು ಯಾವ ಥರ ಮಾಡಬೇಕು ಅಂತ ನಾವು ಕೊಟ್ಟಿವಿ. 9 ವರ್ಷ ಮಾಡಿದ್ರೆ 5 ವರ್ಷ BJP ಸರ್ಕಾರ ಆಯಿತು. ನಮ್ಗೆ ನಾನು ವೀರಭದ್ರೇಶ್ವರ ಮಾಡಿ ಒಂದಕ್ಕೆ ನಾನು ಸೋಲ್ಬಿಟ್ಟೆ. ಅವಾಗ 7 ವರ್ಷ 5 ವರ್ಷ ಕೂಡ BJP ಸರ್ಕಾರ ಅಂದರೆ ಕರೆಕ್ಟಾ. 5 ವರ್ಷ ಏನು ಪ್ರಗತಿ ಆಗಲಿಲ್ಲ. ಇನ್ನು ಬಂದ ಮೇಲೆ ನಾವು ಟೆಂಡರ್ಗೆ ಅವ್ರಿಗೆ 2 ವರ್ಷ ಮತ್ತೆ ಟೈಮ್ ಕೊಟ್ಟು ನೋಟಿಸ್ ಕೊಟ್ಟು ARC ಒಳಗೆ ರೆಡಿ ಮಾಡಿಕೊಂಡು ಈಗ ನಾವು ಹೊಸ ಟೆಂಡರ್ ಕರೆಯೋಕ್ಕೆ ನಾವು ಮಾಡಿದ್ದೀವಿ. ಅದು ಮಾಡ್ತಾಯಿದ್ದೀವಿ. 1 ತಿಂಗಳ ಟೆಂಡರ್ಗೆ ಫೈನಲೈಸ್ ಮಾಡ್ತಾಯಿದ್ದೀವಿ. ಅದನ್ನು ತಮ್ಮ ರೈತರ ಗಮನಕ್ಕೆ ತರ್ತಾಯಿದ್ದೀವಿ. ನಿಮಗೆ ಅಕಸ್ಮಾತ್ ಲ್ಯಾಂಡ್ ಅಕ್ವಿಷನ್ಗೆ ಯಾರು ರೈತರಿಗೆ ದುಡ್ಡು ಕೊಟ್ಟಿಲ್ಲ ಸರ್ ಹಾಗೆ ಹೇಗೆ ಅಂತಂದ್ರೆ ಕರ್ಕೊಂಬಂದು ಇಮ್ಮಿಡಿಯೇಟಾಗಿ ದುಡ್ಡು ನಾವು ಕೊಡ್ಸಕ್ಕೆ ರೆಡಿ ಇದ್ದೀವಿ. ಆಯಿತಾ. ಅದನ್ನು ಒಂದು ವರ್ಷ ಟೆಂಡರ್ ಕರೆದಾದ್ಮೇಲೆ 1 ವರ್ಷದಲ್ಲಿ ವೀರಭದ್ರೇಶ್ವರ ನಮಗೆ ಈಗ ಯಾವಾಗ ನಮಗೆ 2028 ಅಲ್ಲ ಚುನಾವಣೆ ಅನ್ನೋದು 2028ಕ್ಕೆ, ಇದು 27 ಡಿಸೆಂಬರ್ಗೆ ನಾವು ಕಂಪ್ಲೀಟ್ ವೀರಭದ್ರೇಶ್ವರ ಮಾಡ್ತೀವಿ. ಅದು ಮಾತು ಕೊಟ್ಟಿದ್ವಿ. ಇದ್ರ ಪ್ರಕಾರ ನಡ್ಕೊತೀವಿ. ನಮ್ಮ ಸರ್ಕಾರ ಇದೆ. ಅದು ರೊಕ್ಕ ಏನು ಅಲೋಕೇಶನ್ ಏನಿದೆ ಇದ್ದೇ ಇದೆ. ಅದೇನು ಬೇರೆದಕ್ಕೇನು ಖರ್ಚು ಮಾಡಿಲ್ಲ. ಅಡಿಷನಲ್ ಏನು 230 ಕೋಟಿ ಅಂದರೆ ಸೆಕೆಂಡ್ ಲ್ಯಾಂಡ್ ಅಂತ ತೊಗೊಂಡು ಇದು ಆಗಿದ ತಕ್ಷಣ ಅದು ಬಿಡುಗಡೆ ಮಾಡ್ತೀವಿ. ಅದು ಕಂಪ್ಲೀಟ್ ಆಗ್ತದೆ. ಒಟ್ಟು 710 ಆಗುತ್ತೆ. 7 ಕೋಟಿ ಟೋಟಲ್ 544 ಕೋಟಿ ಇದ್ದಿದ್ದು ಸುಮಾರು 700 ಕೋಟಿ ಆಗ್ತದೆ. 500 ಕೋಟಿ ಅಂತೂ ನಮ್ಮ ಹತ್ರ ಇದ್ದೇ ಇದೆ. ಇನ್ನು 500 ಕೋಟಿ ಏನೇ ಎಕ್ಸ್ಟ್ರಾ ಇದೆ ಅಂತ ಹಣ ಬಿಡುಗಡೆ ಮಾಡ್ತಂತ ಮೀಟಿಂಗ್ ಹೇಳಿದ್ರೆ ಮಾಡಿಕೊಡ್ತಾರೆ. ಎಲ್ಲರೂ ಕೂಡ ಸುಮಾರು 60 ಹಳ್ಳಿಗಳು ಆಲ್ಮೋಸ್ಟ್ 2 ಸೇರಿ 60 ಹಳ್ಳಿಗೆ ಶಾಶ್ವತ ನೀರಾವರಿ ಮಾಡಬೇಕು ಅಂತ ಹೇಳಿ ಕುಟುಂಬರು ಹೇಳ್ಕೊಂಡು ಅವಾರ್ಡ್ ಅಂತದಾಗಿ ಸರ್. ಅವಾರ್ಡ್ ಮತ್ತು ಹಸಿಂದು ಬಂದಿದ್ದು ನಾವು ಹೊಸ ಕಳಿಸಿ 459 ಎಕರೆನೂ ಅದು JMC ಆಗಿದೆ. ಇನ್ನು 208 16 ಗುಂಟೆ ಅದು JMC ಮಾಡ್ತಾ ಇದ್ದಾರೆ ಸರ್. ಮತ್ತು ಈ 100 ಪ್ರಕರಣಗಳನ್ನು 100 ಎಕರೆ 35 ಗುಂಟೆ ಒಂದು ಕಳಿಸಿದ್ದೀವಿ. 225 ಒಂದು ಕಳಿಸಿದ್ದೀವಿ. ಅದನ್ನು JMC ಮಾಡಬೇಕು. ಗೆಜೆಟ್ ಆಗಿದ್ದಾವೆ. JMC ಮಾಡಬೇಕು. ಅವಾರ್ಡ್ ಇಲ್ಲೇ ಇಲ್ಲ. ಅವಾರ್ಡ್ ಹಂತದಾಗೆ 125 ಎಕರೆ ಅವಾರ್ಡ್ ಹಂತದಾಗೆ ಮಾಡಿ ಈಗ ಇದು ಮಾಡಿ ಎಲ್ಲ ಕಮಿಟಿ ಒಳಗೆ ಇಟ್ಕೊಂಡು ಅವ್ರಿಗೆಲ್ಲ ಇದು ರೈತರು ಕೊಡ್ತಾ ಇದ್ದಾರೆ. ಹೇಳ್ತಾರೆ ನೋಡಿ. ಸುಮಾರು 200-300 ಕೋಟಿ ಜಾಸ್ತಿ ಆಗಿದೆ. ಆದ್ದರಿಂದ ಈಗ ಫಸ್ಟ್ ಏನು ಮಾಡಿದಾರೋ ಹೆಣ್ಮಕ್ಳು ಅದನ್ನು ಮುಗಿಸ್ಕೊಡ್ಬೇಕು. ಹುಡುಗಿದ ಆಮೇಲೆ ಮುಗಿಸ್ಬೇಕು ಅಂತ ಒಂದು ಮಾಡಿ ಈಗ ERC ಒಳಗೆ ಕಂಪ್ಲೀಟ್ ಆಯಿತು. ಈಗ ಟೆಂಡರ್ ಕರೀತಾ ಇದ್ದೀವಿ. ಯಾವ ಕರೀವ ಅಂದಾಜು 1 ತಿಂಗಳೊಳಗೆ ನಾವು ಟೆಂಡರ್ ಕರೀತಾ ಇದ್ವಿ. ಯಾವುದು ವೀರಭದ್ರೇಶ್ವರ ಟೆಂಡರ್ ಕರೆದು ಆಲ್ಮೋಸ್ಟ್ ಆಲ್ 1 ವರ್ಷದೊಳಗೆ ನಾನು ಒಂದೂವರೆ ವರ್ಷ ಆಗ್ಬೋದಾ? 3 ಮಂತ್ಸ್ ಬೇಕು ಸರ್. ಗ್ರೌಂಡ್ ಸರ್ ಕೊಡೋಕ್ಕೆ ಒಟ್ಟು ಒಂದು ವರ್ಷದಲ್ಲಿ. ಯಾಕಂದ್ರೆ ಭೂಸ್ವಾಧೀನ ಪ್ರಕ್ರಿಯೆ ಎಲ್ಲ ಹಂತದಲ್ಲಿ ನಾವು ಎಲ್ಲ ಭೂಸ್ವಾಧೀನ ಏನಿದೆ ಎಲ್ಲರೂ ರೊಕ್ಕ ಕೊಟ್ಬಿಡಿ. ನಮ್ಮ ಗೊತ್ತಿಲ್ಲ. ವೀರಭದ್ರೇಶ್ವರ ನೀರಾವರಿ ಸಂಬಂಧಪಟ್ಟಂತ ಏನೇನು ಭೂಮಿನ ಸ್ವಾಧೀನ ಪಡಿಸ್ಕೊಂಡಿದ್ದು ರೈತರ ಹತ್ರ ಅದನ್ನ ನಾವೆಲ್ಲ ರೊಕ್ಕ ನಾವು ಕೊಟ್ಬಿಡಿ. ಅಕಸ್ಮಾತ್ ಬಿಟ್ಟು ಹೋಗಿದ್ರೆ ನಿಮ್ಮ ಕಡೆ ರೈತರ ಕಡೆ ಯಾರು ನಮ್ಗೆ ಬಂದಿಲ್ಲ ಅಂತಂದ್ರೆ ಬನ್ನಿ, ಇಮಿಡಿಯೇಟ್ ರೊಕ್ಕ ನಾವು ಸ್ಟಾರ್ಟ್ ಮಾಡಿದ್ವಿ ಕೊಡಿಸ್ಬಿಡ್ತೀವಿ. ಯಾಕಂದ್ರೆ ನಿಮಗೂ ಯಾಕಂದ್ರೆ ನಾವೆಲ್ಲ ಲೀಸ್ಟ್ ಐತೆ ನಮ್ಮ ಹತ್ರ. ಸುಮ್ಮನೆ ಅವರು ಒಬ್ಬರಿ ಲೀಸ್ಟ್ ಪ್ರಕಾರ ನಾವೆಲ್ಲ ರೈತರ ಕರೆದು ರೊಕ್ಕ ಎಲ್ಲ ಸೆಟ್ಲ್ ಮಾಡಿದ್ವಿ. ಏನಪ್ಪ ಕಂಪ್ಲೀಟ್ ಆಗ್ಬಿಟ್ಟಿದೆ. ಅದರಿಂದ ಒಳ್ಳೇದಾಗಲಿ ಅಂತೇಳಿ ಸುಮಾರು 60 ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತೇಳಿ 2 ಏತ ನೀರಾವರಿನ ಮಾಡಿಸಿದ್ವಿ. ಒಂದು ವೀರಭದ್ರೇಶ್ವರ ನೀರಾವರಿ ಅಂತ ಹೇಳಿ ಮಾಡಿಸಿದ್ವಿ. ಅದು ಸುಮಾರು 544 ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ವಿ. 544 ಕೋಟಿ ರೂಪಾಯಿ ಕೆಲಸ ಏನಂದರೆ ರಾಮದುರ್ಗ ತಾಲೂಕಿಂದ 30 ಹಳ್ಳಿ ಮತ್ತು ಮುಧೋಳ ತಾಲೂಕಿನ 4 ಹಳ್ಳಿ, ಒಟ್ಟು 34 ಹಳ್ಳಿಗೆ ರೈತರಿಗೆಲ್ಲ ಅನುಕೂಲ ಆಗಲಿ ಅಂತೇಳಿ ನಾವು ಅದನ್ನು ಮಾಡಿದ್ವಿ. ಇದನ್ನು 2015ರೊಳಗೆ ನಾವು ಗೌರ್ಮೆಂಟ್ ಆರ್ಡರ್ ಮಾಡಿಸಿದ್ವಿ. 15ರೊಳಗೆ ಗೌರ್ಮೆಂಟ್ ಆರ್ಡರ್ ಆಯಿತು. ಪ್ರಾರಂಭ ಮಾಡಿದ್ದಂದರೆ 2017ಕ್ಕೆ ಪ್ರಾರಂಭಿಸಿದ್ರು ಮೊದಲನೇ ಹಂತ.
ಮಧ್ಯಾಹ್ನಕ್ಕೆ 378 ಕೋಟಿ ರೂಪಾಯಿ ಟೆಂಡರ್ ಅಮೌಂಟ್ ಇಟ್ಟಿದ್ವಿ. 378 ಕೋಟಿ ರೂಪಾಯಿ 2017ಕ್ಕೆ ಕೆಲಸ ಶುರು ಮಾಡಿದ್ವಿ. 2019ಕ್ಕೆ ಮುಗಿಸ್ಬೇಕಾಗಿತ್ತು. 24 ತಿಂಗಳೊಳಗೆ ಕೆಲಸ ಮುಗಿಸ್ಬೇಕು ಅಂತ ನಾವು ಅವ್ರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ವಿ. ಆದರೆ ಕಾರಣಾಂತರಗಳಿಂದ ಅವರು ಕೆಲಸ ಮಾಡಲಿಲ್ಲ ಕಾಂಟ್ರಾಕ್ಟ್, ಗೊತ್ತಾಯ್ತಾ? ಹಾಗಾಗಿ ಕೆಲಸ ಸ್ಟಾಪ್ ಆಯಿತು. ಕೊನೆಗೆ ಯಾವ ಸ್ಟೇಜ್ ಬಂದ್ವಿ ಅಂತಂದರೆ ಎಷ್ಟೇ ಹೇಳಿದ್ರು ಮಾಡಲಿಲ್ಲ. ಕೊನೆಗೆ ಈಗ ಯಾವಾಗ ಕೆಲಸ ಮಾಡಿದ್ದು ನಾವು 25/7/24 ಸಭೆಯಲ್ಲಿ ದಿನಾಂಕ 30/12/25 ಒಳಗೆ ವೀರಭದ್ರ ನೀರಾವರಿ ಎಲ್ಲ ಕಾಮಗಾರಿ ಮುಕ್ತಾಯಗೊಳಿಸುವ ಷರತ್ತಿಗೆ ಒಳಪಟ್ಟು 24ನೇ ತಾರೀಕು ನಾನು 25/7 ಕೊಟ್ಟಿದ್ದೀವಿ. ಎಲ್ಲ ನಿಮಗೂ ಕೊಡ್ತೀನಿ, ಅವರು ರೈತರು ಕೊಟ್ಬಿಟ್ಟು ಬಂದಾರೆ, ಅವ್ರಿಗೂ ಕೊಡ್ತೀನಿ. ಒಳಪಟ್ಟು 24 ಅದೇ ಗುತ್ತಿಗೆದಾರಿಗೆ ಕೇಳ್ಕೊಂಡ್ರು, ನಾವು ಕೆಲಸ ಶುರು ಮಾಡ್ತೀವಿ ಈಗ ದಯವಿಟ್ಟು ಅವ್ರು ಕೇಳ್ಕೊಂಡಿದ್ದಕ್ಕೆ ನಾವು DRN ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಅವ್ರಿಗೆ ಹುಬ್ಬಳ್ಳಿಯವ್ರಿಗೆ 31 ಅಂದರೆ ಈಗ 24 ಗಂಟೆ 31/12/25 ಈಗಾಗಲೇ 26 ಐತೆ. ಹೋದ ಸರಿ ಡಿಸೆಂಬರ್ ಒಳಗೆ ಮುಗಿಸ್ತೀವಿ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟು ಆರ್ಡರ್ ಮಾಡೋದು. ನಾವು ಆಯ್ತಪ್ಪ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ವಿ. ಆದರೂ ಕೂಡ ಅವರು ಕೆಲಸ ಶುರು ಮಾಡಿಲ್ಲ. ಹಾಗಾಗಿ 31 ಒಳಗ ಕಾಮಗಾರಿ ಮುಕ್ತಾಯಗೊಳಿಸುವ ಮುಚ್ಚಳಿಕೆ ಪತ್ರ ನೀಡಿದರೂ ಸಹ ಕಾಮಗಾರಿಯನ್ನು ನಿರ್ವಹಿಸಿ ಗುತ್ತಿಗೆದಾರರು ವಿಳಂಬ ಧೋರಣೆ ತೋರಿರುವುದರಿಂದ ಸದರಿ ಗುತ್ತಿಗೆಯನ್ನು ಗುತ್ತಿಗೆದಾರ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಮೇಲೆ ಮೊಟಕುಗೊಳಿಸುವಂತೆ ಪ್ರಸ್ತಾವನೆಯನ್ನು ಮುಖ್ಯ ಇಂಜಿನಿಯರು ಅವರು ಪ್ರಸ್ತಾವನೆ ಸಲ್ಲಿಸಿದರು. 5/7/24 ಪ್ರಸ್ತಾವನೆ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕ ಕಚೇರಿಯಲ್ಲಿ ಬೆಂಗಳೂರಿಗೆ ಸಲ್ಲಿಸಾಯಿತು. ಕೊನೆಗೆ ಎಲ್ಲ ಎಲ್ಲಿಗೆ ಕ್ಯಾನ್ಸಲ್ ಮಾಡಿದ್ದೀವಿ. 10/12/25 ಮಾನ್ಯ ಉಪಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು, ಬೆಳಗಾವಿ ಜಿಲ್ಲಾ ಮಾನ್ಯ ಶಾಸಕರು ಇವರ ಉಪಸ್ಥಿತಿಯಲ್ಲಿ ಸಮಿತಿ ಕೊಠಡಿ ಸಂಖ್ಯೆ 511 ಸುವರ್ಣಸೌಧ ಬೆಳಗಾವಿಯಲ್ಲಿ ಶ್ರೀ ಸಿದ್ದರಾಮಯ್ಯ ಸನ್ಮಾನ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಇವರ ಅಧ್ಯಕ್ಷತೆಯಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯ ನಡವಳಿಕೆ ನಿಯಮದಂತೆ ಮಾನ್ಯ ಮುಖ್ಯಮಂತ್ರಿಗಳು ವೀರಭದ್ರ ನೀರಾವರಿ ಯೋಜನೆಗಳ ನೆಟ್ವರ್ಕ್ ಕಾಮಗಾರಿಯನ್ನು ಪ್ರಸಕ್ತ ಗುತ್ತಿಗೆದಾರರಿಂದ ತೆಗೆದು ಬೇರೆ ಗುತ್ತಿಗೆದಾರರಿಗೆ ಟೆಂಡರ್ ಕರೆಯಲು ಸೂಚನೆ ನೀಡುತ್ತಾರೆ. ಅದರ ಬಗ್ಗೆ ವಿಶೇಷ ನೀವು ಇದ್ದಾಗ ಆದ್ರೆ ಆಗ್ತದೆ. ನೀವೇನೋ ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಒಂದು ಬಲಗೈ ರೈಟ್ ಹ್ಯಾಂಡ್ ಇದ್ದಂಗಿದ್ದೀರಿ, ಅದನ್ನ ಮಾಡಿ ಅದನ್ನ ಮುಖ್ಯ ಒತ್ತು ಕೊಡ್ಬೇಕಂತ ಈಗ ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರ ಎಲ್ಲ ಮಾಡಿದೆ, ಕೋರ್ಟ್ ಆಗಿದೆ, ಕಚೇರಿ ಎಲ್ಲ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಇದಕ್ಕೆ ಮಾಡ್ತಾರೆ, ಪರ್ಮಿಷನ್ ಮಾಡ್ತಾರೆ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ 40 ವರ್ಷದಿಂದ ಇದೆ. ಈಗ ನಮ್ಮ ವೀರಭದ್ರ ನೀರಾವರಿ ಕೂಡ 50-60 ವರ್ಷದಿಂದ ಹೋರಾಟ ನಡೀತಾನೆ ಇತ್ತು, ಯಾರು ಮಾಡಿರ್ಲಿಲ್ಲ. ಹಿಂದಿನ ಕಡೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಭಾಳ ಬಡವರು ಇದ್ದಾರೆ ರೈತರ ಅಂತ ಹೇಳಿದ ಮೇಲೆ ಅವ್ರಿಗೆ 544 ಕೋಟಿ ಕೊಟ್ಟು ಅದು ವೀರಭದ್ರ ನೀರಾವರಿಗೆ ನಾವು ಚಾಲನೆ ಕೊಟ್ವಿ. ಎಲ್ಲ ಶಾಸಕರು ಫೇಲ್ ಆಗಿದ್ರು. ಪಾಪ ಅವ್ರು ಮಾಡಕ್ಕೆ 100 ಕೋಟಿ ಕೊಡೋಕ್ಕಾಗ್ತದೆ. ನಾವು ಸಿದ್ದರಾಮಯ್ಯ ಅವ್ರಿಗೆ ಕನ್ವಿನ್ಸ್ ಮಾಡಿ ಬಡವರಿದ್ದಾರೆ ಅಂತ ಹೇಳಿ ಕೊನೆಗೆ ಅದು ಮಾಡಿಸಿದ್ವಿ. ಕೊನೆಗೆ ಸಾಲ ಪರ್ ಲಿಫ್ಟ್ ಇರಿಗೇಷನ್ ನಮ್ಮ ತಲೆ ಒಳಗೆ ಇರಲಿಲ್ಲ, ಇರೋದು ಹೇಳ್ಬೇಕಂದ್ರೆ ನಾ MLA ಇರ್ಬೋದು, ಕೆಲವು ತಲೆ ಇರಲ್ಲ. ನೀವು ಯಾರೋ ಹೇಳಿದ್ರೆ ತಲೆಗೆ ಬರ್ತದೆ, ಇಲ್ಲ ನಮ್ಗೆ ಗೊತ್ತಾಗಲ್ಲ. ಸಮಸ್ಯೆ ಏನೋ ಇದ್ರೆ ಹೇಳಿದಂತ ನಮ್ಗೆ ಗೊತ್ತಾಗುತ್ತೆ. ಹಾಗೆ ನಮ್ಮ ಬಿಡುಗಿ ರಾಮಣ್ಣ, ಆಮೇಲೆ ಇವರಿದ್ದಾರೆ ಪ್ಯಾಟಿಗಳು ಅಂತ ನಮ್ಮ ರೈತರ ಲೀಡರ್ಗಳಿದ್ದಾರೆ, ಅವರು ಸಾಲ ಬರೆದು ಮಾಡಲೇಬೇಕು ಅಂದರು. ಏನಪ್ಪ ಇವ್ರು ಒಳ್ಳೆ ತಲೆ ತಿನ್ನಕ್ಕೆ ಶುರು ಮಾಡಿದ್ರು ಅಂತ ನಾನು ಬೈಕೊಂತ ಇದ್ದೆ. ಆಮೇಲೆ ಮತ್ತೆ ಅದನ್ನು ನೋಡೋಣಪ್ಪ ಅಂತ ಹೇಳಿದೆ. CM ಅದನ್ನು ಒಪ್ಕೊಂಡು ಪಾಪ ಅದಕ್ಕೂ ಕೂಡ ಸುಮಾರು 600 ಕೋಟಿ ರೂಪಾಯಿ ಅದನ್ನು ಕೂಡ ಬಿಡುಗಡೆ ಮಾಡಿದ್ರು. ನಮ್ಮ ದುರಾದೃಷ್ಟ ಏನಿದೆ, ವೀರಭದ್ರ ನೀರಾವರಿ ಫಸ್ಟ್ ಸ್ಟಾರ್ಟ್ ಆಗಿ 4-5 ವರ್ಷ ಚಂದ್ರಗಿ ಭಾಗದಾಗೆ ಕೆರೆ ತುಂಬಿಸೋದು ಒಂದು ಯೋಜನೆ ಇತ್ತು. ಅದಕ್ಕೂ ಇದು ಸಂಬಂಧ ಈ 2ನೇ ತರ ಬೇರೆ. ಆ ಚಂದ್ರಗಿ ಸುಮಾರು 9 ಕೆರೆಗೆ ನೀರು ತುಂಬಿಸೋಕ್ಕೆ ಸುಮಾರು 100 ಕೋಟಿ ರೂಪಾಯಿ ಆಗಲೇ ಟೆಂಡರ್ ಹಂತದಾಗಿದೆ. ಟೆಂಡರ್ ಕರೀತಾ ಇದೆ, ಈ ತಿಂಗಳು ಕರೀತಾ ಇದೆ. ಟೆಂಡರ್ ಆಗಿದೆಯಲ್ಲ, ನಾಡದ ಮೀಟಿಂಗ್ಗೆ ವರ್ಕಾಡು ಕೊಡ್ತಾ ಇದೆ. ಸುಮಾರು 9 ಸೋಮವಾರ ಮೀಟಿಂಗ್ ಇದೆ, ಅದನ್ನ ವರ್ಕ್ ಆರ್ಡರ್ ಕೊಡ್ತೀವಿ. ಟೆಂಡರ್ ಆಗಿದೆ, ವರ್ಕ್ ಆರ್ಡರ್ ಕೊಡ್ತೀವಿ, ಅದು ಮಾಡ್ತೀವಿ. ಆಮೇಲೆ ಮುಖ್ಯವಾದ ಏನೋ ಸತ್ಯಗಿರಿ ಏತ ನೀರಾವರಿ ಸ್ವಲ್ಪ ನಮ್ಗೇನೋ ಪ್ರಾಬ್ಲಮ್ ಆಗಿದೆ ಅಂತ ಮಾಹಿತಿ ಇದೆ. ರಾಮಲಿಂಗೇಶ್ವರಿ ಏತ ನೀರಾವರಿ ಯೋಜನೆಯಿಂದ
ನಮ್ಮ ತಾಲೂಕಿಗೆ ಟೇಲೆಂಡ್ ಆಗ್ತದೆ. ಅದು ತಪ್ಪಿಸಿಲ್ಲ ಅಂತ ಕೆಲಸ ಅದಕ್ಕೆ ಬೇರೆ ಒಂದು ಕ್ರಿಯಾ ಯೋಜನೆ ಮಾಡಿ ಬೇರೆ ಥರ ಒಂದು ಯೋಚನೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದು ತಮ್ಮ ಗಮನ ತರ್ತಾ ಇದೆ. ಮತ್ತೇನ ಇದ್ರೆ ಹೇಳಿ. ಎಲ್ಲ ಆಗಿದೆ ಹೇಳಿ ಸರ್. ಇಂಜಿನಿಯರು ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಬಂದರೆ ಮೊನ್ನೆ ಇದು ಯಾವ್ದು ಸಿಗ್ನಾಳ ರೈತರಿಗೆ ಬಿಟ್ಟರೆ ಯಾವ ರೈತರಿಗೆ ದುಡ್ಡು ಬಂದಿಲ್ಲ ಅಂತ ಅಲ್ಲ, ಕೆನಾಲ್ ವರ್ಕಿಂದ ಸುಮಾರು ಎಷ್ಟು ಮಾಡಿದ್ರು ಸರ್ ರಾಮದುರ್ಗ ತಾಲೂಕು 14 ಗಾಡಿ ಸರ್, ಮುಧೋಳ ತಾಲೂಕು 2, ಬದಾಮಿ ತಾಲೂಕು 6. ಸಾಲಾಪುರ ಏತ್ ನೀರಾವರಿ ಅಂತೇಳಿ ಇನ್ನೊಂದು ಮಾಡಿದ್ವಿ. ಅದಕ್ಕೆ ಬಸವೇಶ್ವರ ಏತ್ ನೀರಾವರಿ ಅಂತ ನಾವು ಹೆಸರಿಟ್ಟಿದ್ವಿ. ಅದ್ರಾಗೆ ರಾಮದುರ್ಗ ತಾಲೂಕಿನಾಗೆ ಒಟ್ಟು 14 ಗ್ರಾಮಗಳು. ಮುಧೋಳ ತಾಲೂಕಿಗೆ 2 ಗ್ರಾಮ. ಮುಧೋಳ ಗ್ರಾಮಕ್ಕೆ ಯಾಕೆ 2 ಗ್ರಾಮ ಅಂದ್ರೆ ಆಂದಿವೆ ಅಲ್ಲಿ ಬರ್ತಾ ನೀರು ನಮಗೂ ಬೇಕು ಅಂತ ಅವ್ರು ಗಲಾಟೆ ಮಾಡ್ತಾರೆ. ಅದಕ್ಕೆ ಅವ್ರು ಎಲ್ಲಿ ಹೆಸರಿಸಿದ್ರೆ ಅವ್ರಿಗೆ 2 ಹಳ್ಳಿಗೆ ಅವ್ರಿಗೆ ಕೊಟ್ಟಿದ್ದೀವಿ. ಒಟ್ಟು 13,000 ಹೆಕ್ಟರ್ ನೀರಾವರಿಗೆ ಅನುಕೂಲ ಆಗಕ್ಕೆ ನಾವು ಮಾಡಿದ್ದೀವಿ. ಟೋಟಲ್ 327 ಕೋಟಿ ರೂಪಾಯಿ 1.8 TMC ನೀರನ್ನು ಬಳಸಿ ನೀರಾವರಿ ಕಂಪನಿ ಅಂದರೆ ಮೊದಲ ಹಂತವನ್ನು ಹಾಗೂ 2ನೇ ಹಂತಕ್ಕೆ ಒಟ್ಟು ಟೋಟಲ್ ಇದು 300 ಚಿಲ್ಲರೆ ಒಂದು 500 ಒಟ್ಟು 600 ಕೋಟಿ 566 ಆಗುತ್ತೆ. ಇದನ್ನು ಅದು 544, ಇದು 566 ಕರೆಕ್ಟಾ? ಇದರ ಈ ಸಾಲಾಪುರ ಲಿಫ್ಟಿಗೇಷನು ಏನು ಪ್ರಾಬ್ಲಮ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿದೆ. ಎಲ್ಲ ಹಣ ಕೂಡ ಗುತ್ತಿಗೆ ಮೊತ್ತ 300 ಅದು ಆಗ್ಬಿಟ್ಟಿದೆ ಕಂಪ್ಲೀಟ್. ಈಗ ಈ ಡಿಸೆಂಬರ್ ಈ ನಮ್ಮ ವೀರಭದ್ರ ನೀರಾವರಿ ಕಾಂಟ್ರಾಕ್ಟ್ ಎಲ್ಲ ಅವನು 9 ವರ್ಷ ತಗೊಂಡ. ಆದರೆ ಇವ್ರ ಕಂಡೀಷನ್ ಪ್ರಕಾರ ಈಗ ಸಾಲಾಪುರ ಲಿಫ್ಟಿಗೇಷನ್ ಕೊಟ್ಟಿದ್ದೀವಲ್ಲ ಆ ಟೆಂಡರ್ ಪ್ರಕಾರ ಡಿಸೆಂಬರ್ 26 ಒಳಗಾಗಿ ಮುಕ್ತಾಯಗೊಳಿಸಲಾಗುವುದು ಅಂತ ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಅವ್ನು ಮುಗಿಸಕ್ಕೆ ರೆಡಿ ಇಲ್ಲ. ಒಂದೇನು ಡಿಲೇ ಆಗಿಲ್ಲ. ಅವ್ನ ರೊಕ್ಕ ಕೊಟ್ಟಿದ್ದೀವಿ, ಲ್ಯಾಂಡ್ ಅಕ್ವಿಷನ್ ಎಲ್ಲ ಆಗಿದೆ. 99% 100% ಈ ಡಿಸೆಂಬರ್ ಒಳಗೆ ಸಂಬಂಧಪಟ್ಟ ಸಾಲಾಪುರ ಏರಿಯಾದಾಗೆ 30 ಹಳ್ಳಿಗೆ ನಾವು ಏನಿದೆಯೋ ನೀರು ಹರಿಸೋಕ್ಕೆ ನಾವು ಮಾಡಿಕೊಟ್ಟಿದ್ದೀವಿ, ಹೋಗ್ಸ್ಕೊಳ್ತೀವಿ. ಮತ್ತೆ 20 ಗುಂಟೆ ಕ್ಷೇತ್ರದ ಭೂಸ್ವಾಮ್ಯ ಪ್ರತಿ ಅವಾರ್ಡ್ ಹಂತದಲ್ಲಿರುತ್ತೆ. ಬರೀ 20 ಗುಂಟೆ ಮಾತ್ರ ಡೆಲಿವರಿ ಚೇಂಬರ್ಗೆ ಮಾತ್ರ. ಅದಕ್ಕೆ ಇದು ಇದೆ, ಯಾವುದೋ ಕಾಮಗಾರಿನ ಮುಕ್ತಾಯ ಹಂತದ ಇದೆ. ಅದು ಕೂಡ ಅವಾರ್ಡ್ ಕೊಡಕ್ಕೆ ನಾವು ರೆಡಿ ಇದೀವಿ. ಅವಾರ್ಡ್ ಮಾಡಿದೀವಿ, ಈಗಾಗಲೇ ಅವಾರ್ಡ್ ಕೊಡ್ತೀವಿ. ಇಷ್ಟೇನು ಯಾಕೆ ಅಂತಂದ್ರೆ ಈ BJP ಸರ್ಕಾರ 5 ವರ್ಷ ಆಯಿತು. ಅವಾಗ ಅವ್ರು ಮಾಡಿ ಮುಗಿಸ್ಬಿಡು ಆಯಿತು. ನಮ್ಗೆ ಟೋಟಲ್ 564 ಕೊಟ್ಟಾಗ ಎಷ್ಟು ಕೊಟ್ಟಿದ್ವಿ ನಾವು ಅವ್ರಿಗೆ? ಅಲ್ಲಲ್ಲ, 133 ಕೋಟಿ ಪ್ರಗತಿಯಾಗಿದೆ. ಅದಲ್ಲಪ್ಪ, 544 ಕೋಟಿ ಕೊಟ್ಟಾಗ ಎಷ್ಟು ಟೈಮ್ ಲಿಮಿಟ್ ಇತ್ತು ಅವ್ರಿಗೆ? 24 ಮಂತ್ಸ್ ಸರ್. 24 ಗಂಟೆ ಒಳಗೆ ಮುಗಿಸ್ಬೇಕು ಅಂತ ಇತ್ತು. ಈಗಾಗಲೇ 9 ವರ್ಷ ಆಯ್ತು. ಈಗ ಯಾವ ಇಸ್ವಿ ಅಂತ ನಮ್ದು 17ರಿಂದ 18, 19, 21 ಇಟ್ಕೊಳ್ಳಿ. 9 ವರ್ಷ 26 ಈಗ 9 ವರ್ಷ 9 ವರ್ಷ ಆಯ್ತು. ಟೈಮ್ ಕೊಟ್ಟು ಕೂಡ ಮಾಡಲಿಲ್ಲ ಅಂತೇಳಿ ಈಗ ನಮ್ಗೆ ಅದು ಕರೆಕ್ಟ್ ಕಾನೂನು ಪ್ರಕಾರ ಕರೆಕ್ಟಾಗಿ ಕ್ಯಾನ್ಸಲ್ ಮಾಡಬೇಕು. ಕಂಪ್ಲೀಟ್ ಅವ್ರ ಕಾಂಟ್ರಾಕ್ಟರ್ ಹೈದರಾಬಾದ್ ಭಾಳ ಒಳ್ಳೆಯವರಿದ್ರು. ತೆಲಂಗಾಣ ಕಡೆ ಭಾರಿ ದೊಡ್ಡ ಕಾಂಟ್ರಾಕ್ಟರ್. ಅವರು ರೊಕ್ಕ ಕೇಳಿ ಅವರ ರೊಕ್ಕ ಹಾಕಿ ಎಲ್ಲ ಕಂಪ್ಲೀಟ್ ಎಲ್ಲ ಫಿನಿಶ್ ಮಾಡಿದ್ದಾರೆ. ಅವ್ರಿಗೇನು ಬಿಲ್ಗಳು ಎಲ್ಲ ಕೊಟ್ಟು ಇನ್ನೇನು ಹೇಳಿದ್ವರು ಡಿಸೆಂಬರ್ ಒಳಗೆ ನೀರು ಕಂಪ್ಲೀಟ್ ಎಲ್ಲ ಮಾಡ್ತೀವಿ. ಈ ವೀರಭದ್ರ ಏನಾದ್ರು ಹುಬ್ಬಳ್ಳಿಯವ್ರದ್ದು ಅವ್ರು ಯಾರೋ ಕಾಂಟ್ರಾಕ್ಟ್ ಕೊಟ್ಬಿಟ್ಟು ಆ ಕಾಂಟ್ರಾಕ್ಟ್ ERM ಕೊಟ್ಟು ಅವ್ರಿಗೆ ಆಗಲಿಲ್ಲ. ಅವ್ರಿಗೆ ಬರ್ದೇಕ್ ಹೋಗ್ಬಿಟ್ಟು ನಮ್ಮ ಕೈಲಿ ಆಗಲ್ಲ, ನೀವು ಮಾಡ್ಕೊಳ್ಳಿ ಅಂತ. ಹಾಗಾಗಿ ಅವ್ರದ್ದು ಕನ್ಸರ್ನ್ ತೊಗೊಳ್ಳೇ ಕರೆದೀವಿ. ಇಲ್ಲ ಮತ್ತೆ ಅವ್ನು ಕೋರ್ಟ್ಗೆ ಹೋಗಿದ್ರೆ ಮತ್ತೆ ನೆನೆಗುದಿ ಬಿಲ್ಗಳು ಆಗ್ತಾನೆ ಇರಲಿಲ್ಲ. ನಾವು ನೀವು ಏನು ಮಾಡೋಕೆ ಕೋರ್ಟ್ ಇದೆಯಪ್ಪ ಅಂತ ಅಂದ್ಬಿಡ್ತಾ ಇದ್ವಿ. ಹಾಗಾಗಿ ಕೋರ್ಟ್ಗೆ ಹೋಗ್ದಂಗೆ ಅವ್ರ ಹತ್ರ ಮುಚ್ಚಳಿಕೆ ಬರ್ಸ್ಕೊಂಡು ಡಿಫಾಲ್ಟ್ ಆಗಿದೆ ಅಂತೇಳಿ ನಾವು ಟೆಂಡರ್ ಕರಿತಾ ಇದ್ವಿ. ಇನ್ನು ಒಂದು ಮುಂದಿನ ತಿಂಗಳು ಟೆಂಡರ್ ಆಗೋದಲ್ಲ, ನೆಕ್ಸ್ಟ್ ಮಂತ್ ಮುಂದಿನ ತಿಂಗಳಿಗೆ ಟೆಂಡರ್ ಕರಿತೀವಿ. ಟೆಂಡರ್ ಕರೆದು ಅವ್ರು ಕೂಡ ನಾವು ಕಂಡೀಷನ್ ಆಗಿ 2 ವರ್ಷ ಕೆಲಸ ಮುಟ್ಕೊಂಡು ಕಂಡೀಷನ್ ಆಗಿ ಇಮಿಡಿಯೇಟ್ ಮಾಡ್ತೀವಿ. ಒಳ್ಳೆ ನೆಕ್ಸ್ಟ್ ಡಿಸೆಂಬರ್ ಅಷ್ಟೊತ್ತಿಗೆ ವೀರಭದ್ರ ಅಂತ ಮುಗಿಸ್ತೀವಿ. ಇದೇ ಡಿಸೆಂಬರ್ ಒಳಗೆ, ಮುಂದಿನ ಡಿಸೆಂಬರ್ ಹೇಳಿದೆ ಈ ಸಾಲಾಪುರದ ಮಾತ್ರ ಇದೇ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಹಾಕಿ ನೀರು ಹರಿಸಿ ರೈತರಿಗೆಲ್ಲ ಕರ್ಕೊಂಡೋಗಿ ಪೂಜೆ ಮಾಡಿ ನೀರು ಬಂದಂಗೆ ನಾವು ಮಾಡ್ತೀವಿ. 2,000 ಕೋಟಿ ರಿಲೀಸ್ ಮಾಡ್ತೀವಿ. ವೀರಭದ್ರ ನೀರಾವರಿ, ಸಾಲಾಪುರ ನೀರಾವರಿ ಟೋಟಲ್ ಸುಮಾರು 1000